ಏನು ಅಂದರೆ ಬೀಟ್ರೂಟ್ ಹಣ್ಣು ಮತ್ತು ಇವತ್ತು ಮಾರ್ನಿಂಗ್ ಸ್ಪೆಷಲ್ ಏನಪ್ಪ ಅಂದರೆ ಬೀಟ್ರೂಟ್ ಚಪಾತಿ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ ಯಾವ ಥರ ಲೈಕ್ ಅದ್ರಿಗೆ ನಾನು ಯಾವ ಥರ ಮಾಡ್ತೀನಿ ಯಾವ ಥರ ಅಂತ ತಿಳ್ಕೊಳ್ಳಿ ಬನ್ನಿ. ಲೈಕ್ ನಾನೆಲ್ಲ ಇದನ್ನು ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಹೊಟ್ಟೆಲ್ಲ ತೆಗ್ದಾಕಿ ಕ್ಲೀನಾಗಿ Operations, our operations, covert operations are always cleared at the highest level, and they had the clearance of the highest level there of ISI. The army is the Pakistan Army chief, whose rant of a speech we've already heard. Okay. Now, talking of your first, sorry. ಇವಾಗ ನೀರು ಚಪಾತಿಗೆ ಕಲಸೋದು ನೀರು So, ಬೀಟ್ರೂಟ್ and the Prime Minister's ನೀರು speech. ಹಾಕ್ಕೊಂತಾರೆ, ಸ್ವಲ್ಪ ಆ ಥರ ಮಾಡ್ತಾರೆ, ಸ್ವಲ್ಪ ಹಿಂಡ್ಬಿಟ್ಟು ಮಾಡ್ತಾರೆ. ಅದು ಓಕೆ, ಇದು ಓಕೆ ಗೈಸ್, ಪರವಾಗಿಲ್ಲ. ಇದಂತೂ ಮಾಡಿ ಯಾರಿಗೆ ಬೀಟ್ರೂಟ್ ಚಪಾತಿ ಅಂದರೆ ಯಾರು ಜಾಸ್ತಿ ಜನ ನಮ್ಮ ಮನೆಯಲ್ಲಿ ತಿಂದರು. ಬಟ್ ಈ ಲಾಸ್ಟ್ ಇಯರ್ ಬಿಫೋರು ಮಾಡಿದ್ದೆ, ಬಟ್ ಅವರು ಚೆನ್ನಾಗಿದೆ ಅಂತ ಹೇಳಿದಾಗಿಂದಾಗಿ ನಾನು ಸ್ಟಾರ್ಟಿಂಗ್ ಮಾಡಿದ್ದು. ಬಟ್ ಯಾವ ಥರ ಇರುತ್ತೆ ಹೆಂಗಿರುತ್ತೆ ಅಂತ ನಿಮಗೂ ಹೇಳ್ಕೊಡ್ಬೇಕಂತ 3 ಮೆಂಬರ್ಸ್ ಏನೋ ಹೇಳಿದ್ರು ಹೇಳಿ ಅಂತ. ಬಟ್ ಈ ಥರ ಮಾಡ್ಕೊಂಡಿದ್ದೀನಿ. ಇಸ್ಕೊಂಡು ಚಪಾತಿ ಕಡೆಗೆ ಒಗ್ಗರಣೆ ಇಟ್ಕೊತಾ ಇದ್ದೀನಿ. ಏನೇನು ಒಗ್ಗರಣೆ ಅಂದರೆ ಈರುಳ್ಳಿ, ಮೆಣಸು, ಸ್ವಲ್ಪ ಮೆಣಸು ಹಾಕ್ಕೊತೀನಿ ಯಾಕೆಂದರೆ ಖಾರ ಇರಬೇಕು ಅಂತ. ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಮಾಡ್ಕೊತೀನಿ. ಬಟ್ ಮತ್ತು ಈ ಥರ ಮಾಡಿಕೊಂಡು ನಾನು ಅದನ್ನು ಇದು ಮಾಡಿಕೊಂಡು ಈಗ ಟೈಮ್ ಈಸ್ ಓವರ್ ಆಯಿತು ಅಂತ ಚಪಾತಿ ಬೇಕಾಗಿತ್ತು. ಫಸ್ಟಾಗೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ. ಬಟ್ ಮಾರ್ನಿಂಗ್ ಎಲ್ಲ ಟಿಫನ್ನಿಗೂ ಬೇಕಲ್ವ ಅಂತ ಮಾರ್ನಿಂಗ್ ಬೇಗ ಅಡುಗೆ ಮಾಡಬೇಕಂತ ಕಾರಣಕ್ಕೋಸ್ಕರ ಬಟ್ ಮಾಡ್ತಾಯಿದ್ದೀವಿ. ಇದು ಫೈನಲ್ ಲುಕ್ ಬಂದಿದೆ. ಬಟ್ ಬೀಟ್ರೂಟ್ ಚಪಾತಿ ಈ ಥರ ಇರುತ್ತೆ. ಪಲ್ಯ ರೆಡಿಯಾಗಿದೆ. ಸದ್ಯಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಆ ನೀರೆಲ್ಲ ಬೆಂದಿದೆ. ಬಟ್ ಫೈನಲ್ ಲುಕ್ ಪಲ್ಯ ಈ ಥರ ಇದೆ. ಬಟ್ ಚಪಾತಿ ಯಾವ ಥರ ಇರುತ್ತೆ ಅಂತ ನೋಡಬೇಕಾ? ಈ ಥರ ಇರುತ್ತೆ. ಬಟ್ ನಿಮಗೆ ಯಾವ ಥರ ಬೇಕಾಗಿದ್ರು ಮಾಡ್ಕೋಬೋದು. ಬಟ್ ಇಲ್ಲಿ ಕೇಳಿದ್ರು ಯಾವ ಥರ ಮಾಡಿದ್ದೀರಾ, ನಮಗೂ ಬೇಕು ಅಂತ ಈ ಕಡೆ. ಬಟ್ ಜಾಸ್ತಿ ಬಂದರೆ ನೆತ್ತೆ ಜಾಸ್ತಿ ಜನನೇ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ ನಮ್ಮಪ್ಪ ಅವರು ಮನೆ ಪಕ್ಕದಲ್ಲಿರೋರೆಲ್ಲ ತಿಂದ್ಕೊಂಡು ಮತ್ತೆ ಸಾಕಾಗಿಲ್ಲ ಅಂತ ಮತ್ತೆ ಬೇರೆ ಮಾಡ್ತಿದ್ದಾರೆ. ನಮ್ಮಮ್ಮವರು ಸಹ ನಮ್ಮಮ್ಮವರು. ಬಟ್ ಇಲ್ಲಿ ಚಪಾತಿ ನಾನು ಎಲ್ಲರಿಗೂ ಹಾಕ್ಕೊಟ್ಟಿದ್ದೆ, ಆದರೂ ಬಟ್ ಸಾಕಾಗಿಲ್ಲ ಅಂತ ಮತ್ತು ಇವರು ಸಹ ನಮ್ಮಮ್ಮವರು ಬಂದು ಹಾಕ್ತಿದ್ದಾರೆ. ಬಟ್ ಫೈನಲ್ ಲುಕ್ ಹೇಗಿತ್ತು ಅಂತ ಮೆನ್ಷನ್ ಮಾಡಿ. ಇನ್ನೂ ವಿಡಿಯೋಗಳು ಜಾಸ್ತಿ ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಕೊಳ್ಳಿರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟೇ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಟ್ ಯಾವ ಥರ ಇನ್ನೂ ಬೇಕು ಅಂತ ಮೆನ್ಷನ್ ಹಾಕಿರಿ. ಬಟ್ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ಕೊಡ್ತೀನಿ.